ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಇಲ್ಲಿದೆ. ಪ್ರೀತಿಯ ಬಗ್ಗೆ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಪ್ರಯಾಣದ ಹಿನ್ನೆಲೆಯಲ್ಲಿ, ವೃತ್ತಿ ಮತ್ತು ಹಣಕಾಸಿನಲ್ಲಿ ಸೆಪ್ಟೆಂಬರ್ ತಿಂಗಳು ನಿಮ್ಮ ವೃತ್ತಿ ಜನಿಯ ಗಮನ ಸೆಳೆಯುವ ಪ್ರಥಮ ಮುನ್ನೋಟ ಎಂದು ಕಾಣುತ್ತದೆ. ಈ ಸಮಯದಲ್ಲಿ ನೀವು ಆದಾಯ ಸಂಬಂಧಿತ ತೀರ್ಮಾನಗಳನ್ನು ಮುನ್ನಡೆಸುವ ಸಾಧ್ಯತೆ ಇರುತ್ತದೆ. ಪುತ್ರನಾದ ವರ್ಷ ಅತ್ಯಂತ ಅದೃಷ್ಟಕರವಾಗಿರುತ್ತದೆ ಎಂದು ಹೇಳಿದಂತೆ ವೃತ್ತಿ ಬದಲಾವಣೆಯ ಸಂಭವ ಸೆಪ್ಟೆಂಬರ್ ಸುತ್ತಲೂ ಇರಬಹುದು ಮತ್ತು ಸಾಲಿನಲ್ಲಿ ಹಣಕಾಸು ಸುಧಾರಣೆ ಕಾಣಬಹುದು. ಆದರೆ ತ್ವರಿತ ತೀರ್ಮಾನಗಳಿಂದ ದೂರಿರಿ. ತಣಚ ಎಂಬ ಶಾಶ್ವತ ಯೋಜನೆಗಳಿಗೆ ಹಾನಿಯಾಗಬಹುದು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ತಿಂಗಳು ಕುಟುಂಬ ಮತ್ತು ಮನೆಯವರೊಂದಿಗೆ ಸಂಬಂಧಗಳನ್ನು ಮುಪ್ಪು ಮಾಡುವಂತಿದೆ. ಮನೆಯಲ್ಲಿ ಅಸಮಾಧಾನ ಮತ್ತು ಶಾಂತಿ ಸಾಧ್ಯತೆ ಇದೆ. ಪ್ರೇಮ ಅಥವಾ ದಾಂಪತ್ಯದಲ್ಲಿ ಸಂವಹನ ಮುರುಡಿರುವುದು ಮುಖ್ಯ. 19ರಿಂದ 30ರವರೆಗೆ ಇದು ಯಶಸ್ವಿಯಾಗುವಂತಿದೆ. ಮೇಲ್ತಡಿನಲ್ಲಿ ಪ್ರೀತಿ ಸಂಬಂಧಗಳಲ್ಲಿ ಸಹಜತೆ ಹಾಗೂ ಸರಳ ಉದಾರವಿರುವಿಕೆವಂತೆ ವರ್ತಿಸುವುದು ಸೂಕ್ತ. ಆರೋಗ್ಯದಲ್ಲಿ ಬೆಚ್ಚಗಿನ ಮಾಸವಷ್ಟೇ ನಿಮ್ಮ ಶಾರೀರಿಕ ಬೆಳವಣಿಗೆ ಒಳ್ಳೆಯದಾಗಬಹುದು, ಆದರೆ ಎಚ್ಚರಿಕೆಯ ಅಗತ್ಯವಿದೆ. ನೀವು ಮಾನಸಿಕ ಒತ್ತಡದಿಂದ ಬೀಳದಂತೆ ಶರೀರದ ಯಾವುದೇ ಸಣ್ಣ ಲಕ್ಷಣಗಳು ಕಂಡುಬಂದರೆ ಅವುಗಳನ್ನು ಕಡೆಗಣಿಸದೆ ವೈದ್ಯಕೀಯ ಸಲಹೆ ಪಡೆಯಿರಿ. ಕುಟುಂಬ ಮತ್ತು ಮನೆಯಲ್ಲಿ ಸುರಕ್ಷಿತ ವಾತಾವರಣ ಲಭ್ಯವಾಗಬಹುದು. ಮಾತುಕತೆಗಳು ಶಾಂತ ಬಯಸಬಹುದು ಮತ್ತು ಉತ್ತಮ ಸಮಯ ಕಳೆಯಲು ಅವಕಾಶ ದೊರಕಲಿದೆ. ನಿಮ್ಮ ಮನಸ್ಸಿಗೆ ತೃಪ್ತಿ ತರುವುದು ಆಪ್ತಬಂಧ ಮತ್ತು ಸಂದತ ಅರ್ಥಪೂರ್ಣ ಮಾತುಗಳಲ್ಲಿ. ಪ್ರಮುಖ ಭೌತಿಕ ಹಾಗೂ ವೈಯಕ್ತಿಕ ಮಾರ್ಗದರ್ಶನಗಳಿವು. ಪ್ಲೂಟೋ ಮತ್ತು ನೆಪ್ಚೂನ್ ಗ್ರಹಗಳ ತ್ರಿಕೋಣಿಕಾದ ಸಂಚಾರವು ಬುದ್ಧಿ ಮತ್ತು ಧೈರ್ಯಕ್ಕೆ ಬಲಹಸ್ತವಾಗಿರುತ್ತದೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಶನಿ ನೀವು ಅನುಭವಿಸುತ್ತಿರುವ ನಿರಾಳತೆಯನ್ನು ಶ್ರಮಪಟ್ಟು ಸಮತೋಲಗೊಳಿಸುವಂತಿದೆ. ವಿಶೇಷ ಘಟನೆ: ಸೆಪ್ಟೆಂಬರ್ 7ರಿಂದ 8ರಂದು ನಡೆಯುವ ಚಂದ್ರಗ್ರಹಣವು ನಿಮ್ಮ ಆಂತರಿಕ ಜಾಗೃತಿ ಹೆಚ್ಚಿಸುವ ಸಾಧ್ಯತೆ ಹೊಂದಿದೆ. ಈ ಘಟನೆ ಸಂಬಂಧಿಸಿದ ಆಂತರಿಕ ಕ್ರಾಂತಿಗಳು ಪ್ರೇರೇಪಿಸಬಹುದು. ಸಾರಾಂಶ ಪಟ್ಟಿಗಳು, ಕ್ಷೇತ್ರ ಮತ್ತು ಶಿಫಾರಸು. ವೃತ್ತಿ ಮತ್ತು ಹಣಕಾಸು ಮಹತ್ವದ ತೀರ್ಮಾನಗಳು ಹಾಗೂ ಪ್ರಗತಿ ಸಾಧ್ಯವಾದರೆ ತ್ವರಿತ ತೀರ್ಮಾನಗಳು ದೂರವಿರಿ. ಪ್ರೀತಿ ಮತ್ತು ಕುಟುಂಬ ಸಂವಹನ ಮುಖ್ಯ. ಕುಟುಂಬದಲ್ಲಿ ಮತ್ತು ಪ್ರೀತಿಯ ಸಾಮರ್ಥ್ಯ ಬಾಂಧವ್ಯವನ್ನು ಬೆಳೆಸುತ್ತದೆ. ಆರೋಗ್ಯ ಎಚ್ಚರಿಕೆಯಿಂದ ಇರಿ. ಚಿಕ್ಕ ಅಸ್ತಿತ್ವವು ನೆಲೆಯಿಲ್ಲದೆ ಇರಬಹುದು. ಆತ್ಮಜಾಗೃತಿ ಗ್ರಹಣದ ಉದ್ಭವ ಮತ್ತು ನೆಪ್ಚೂನ್ ಸಹಾಯಕ ಮಾಡಬಹುದು. ನಕ್ಷತ್ರ ಗ್ರಹ ಚಾಲನೆ ಪರಿಣಾಮಗಳು. ಬುಧ ನಿಯಾಮಕ ಗ್ರಹ. ಸೆಪ್ಟೆಂಬರ್ನಲ್ಲಿ ಬುಧನ ಚಲನೆ ನಿಮಗೆ ಆತ್ಮವಿಶ್ವಾಸ ಹಾಗೂ ಬುದ್ಧಿವಂತಿಕೆ ನೀಡಲಿದೆ. ಶನಿ ಮತ್ತು ರಾಹು ಕೆಲವು ವಿಷಯಗಳಲ್ಲಿ ವಿಳಂಬವಾಗಬಹುದು, ವಿಶೇಷವಾಗಿ ಕಾನೂನು ವ್ಯವಹಾರ ಅಥವಾ ವಿದೇಶ ಸಂಬಂಧಿತ ಕಾರ್ಯಗಳಲ್ಲಿ. ಗುರುಗ್ರಹದ ಪ್ರಭಾವ. ವಿದ್ಯಾರ್ಥಿಗಳಿಗೆ ಅನುಕೂಲ. ಹೊಸ ಕಲಿಕೆ ಆರಂಭಿಸಲು ಉತ್ತಮ ಸಮಯ. ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗಳಿಗೆ ಅಧ್ಯಯನ ಕ್ಷೇತ್ರದಲ್ಲಿ ಪ್ರಗತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಸಮಯ. ಗುರುಗ್ರಹದ ದೃಷ್ಟಿಯಿಂದ ಹೊಸ ಪಠ್ಯಗಳ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ಪ್ರಯಾಣ. ಈ ತಿಂಗಳುಗಳಲ್ಲಿ ದೀರ್ಘ ಪ್ರಯಾಣಗಳು ತಪ್ಪಿಸುವುದು ಉತ್ತಮ. ಕೌಟುಂಬಿಕ ಅಥವಾ ಅನಿವಾರ್ಯ ಪ್ರವಾಸಗಳನ್ನು ಮಾತ್ರ ಮಾಡುವುದು ಒಳಿತು. ಬಂಡವಾಳ ಮತ್ತು ಹೂಡಿಕೆ. ಕಾನೂನು ವ್ಯವಹಾರ.
ಷೇರು ಮಾರುಕಟ್ಟೆ ಅಥವಾ ಹೊಸ ಉದ್ಯಮಗಳಿಗೆ ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಉತ್ತಮ ಸಲಹೆ ಪಡೆಯಿರಿ. ಬಾಕಿ ಹಣ ಪಡೆಯುವಲ್ಲಿ ಯಶಸ್ವಿ ಸಿಗಬಹುದು, ಆದರೆ ಕಾಲಮಿತಿಯ ಕೆಳಗೆ ಪೂರೈಸುವುದು ಮುಖ್ಯ. ಎಚ್ಚರಿಕೆ ಸೂಚನೆಗಳು: ಕ್ಷೇತ್ರ, ಶಬ್ದ, ವಾಕ್ಚಾತುರ್ಯ. ಎಚ್ಚರಿಕೆ: ಆಲೋಚಿಸುವ ಮಾತನಾಡಿ ತಪ್ಪಾಗಿ ಅರ್ಥೈಸುವ ಸಾಧ್ಯತೆ ಇರುತ್ತದೆ. ವೈದ್ಯಕೀಯ: ಎದೆಯ ಚುರುಕಾದ ನೋವು ಅಥವಾ ತಲೆಗೆ ಸಂಬಂಧಿಸಿದ ಸಮಸ್ಯೆ ಕಂಡುಬಂದರೆ ತಕ್ಷಣ ವೈದ್ಯರ ಬಳಿ ಹೋಗಿ. ಸಂಬಂಧಗಳು: ಹಳೆಯ ಸ್ನೇಹಿತರು ಮರಳಿ ಸಂಪರ್ಕಿಸಲು ಸಾಧ್ಯತೆ, ಆದರೆ ಭವಿಷ್ಯದತ್ತ ಸಂಬಂಧವಿಲ್ಲದಿದ್ದರೆ ದೂರವಿರಿ. ಉಪಾಯ ಮತ್ತು ಪರಿಹಾರಗಳು: ಪ್ರತಿದಿನ ಸೂರ್ಯಾಸ್ತದ ನಂತರ 5 ನಿಮಿಷ ಓಂ ಬುಧಾಯ ನಮಃ ಜಪಿಸಿ. ಹಸಿರು ಬಟ್ಟೆ ಕತ್ತರಿಸಿ ಹಾಕುವ ಹಣ್ಣುಗಳ ದಾನ ಮಾಡುವುದು ಶುಭ. ಬುಧವಾರ ಹಸಿರು ಬಟ್ಟೆ ಧರಿಸಿ ಛಾಯಾ ಹಸಿರು ತರಕಾರಿ ದಾನ ಮಾಡಿ. ಶಕ್ತಿವರ್ಧಕ ಧ್ಯಾನ ಮತ್ತು ಪಾರಾಯಣ: ಈ ತಿಂಗಳಲ್ಲಿ ಯಾವ ದೇವರನ್ನು ಆರಾಧಿಸಬೇಕು? ಶ್ರೀ ಮಹಾವಿಷ್ಣು ಮತ್ತು ದೇವಿ ಸರಸ್ವತಿ. ಬುದ್ಧನ ಪ್ರಭಾವ ಹೆಚ್ಚಿರುವ ಕಾರಣ ಶಾಂತಚಿತ್ತ, ವಿವೇಕ ಹಾಗೂ ವಿದ್ಯೆಯ ಪೋಷಣೆಗಾಗಿ ಇವರುಗಳ ಆರಾಧನೆ ಶ್ರೇಷ್ಠ. ದಿನಚರಿ ಪಾರಾಯಣಗಳು: ಬುಧವಾರ ವಿಷ್ಣು ಸಹಸ್ರನಾಮ ಪಠನೆ. ದಿನದ ಆರಂಭ ಓಂ ಹೈಂ ಹೀಂ ಶ್ರೀಂ ವಾಗ್ದೇವಿಯೈ ನಮಃ 21 ಬಾರಿ ಜಪ ಮಾಡಿ. ಪ್ರತಿಯೊಂದು ಕಾರ್ಯ ಆರಂಭಿಸಲು ಮೊದಲು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ. ಮಿಥುನ ರಾಶಿಗೆ ಈ ತಿಂಗಳು ಶಿಫಾರಸು ಮಾಡಲಾದ ಗೃಹಪಟ ಉಪಾಯಗಳು: ಉಪಾಯ: ಹಸಿರು ರಂಗು ಉಡುಪು. ಶಾಂತಿ ಮತ್ತು ನೆಗೆಯ ಶಕ್ತಿಯ ಹೆಚ್ಚಳ. ತುಳಸಿ ಗಿಡದ ಆರಾಧನೆ. ಆರೋಗ್ಯ ಮತ್ತು ಮನೆಗೆ ಸೌಭಾಗ್ಯ. ಗೋಧಿ ಅಥವಾ ಹಸಿರು ತರಕಾರಿ ದಾನ. ಪಪಾಯಾಕ್ಷ ಅಥವಾ ಗ್ರಹ ದೋಷ ನಿವಾರಣೆ. ಶುಭ ದಿನಗಳು: ಶುಭ ಆರಂಭಗಳಿಗಾಗಿ ಸೆಪ್ಟೆಂಬರ್ 5, 11, 17, 24. ಬಂಡವಾಳ ಹೂಡಿಕೆ ವ್ಯವಹಾರಕ್ಕಾಗಿ 8, 13, 22. ಪರೀಕ್ಷೆ ಮತ್ತು ಇಂಟರ್ವ್ಯೂಗಳಿಗಾಗಿ 6, 18, 26. ತಪ್ಪಿಸಬೇಕಾದ ದಿನಗಳು: ಅಶುಭ ದಿನಗಳು ಸೆಪ್ಟೆಂಬರ್ 3, 14, 27. ಈ ದಿನಗಳಲ್ಲಿ ಮುಖ್ಯ ತೀರ್ಮಾನ ಅಥವಾ ಪ್ರಯಾಣ ತಪ್ಪಿಸುವುದು ಶ್ರೇಯಸ್ಕರ. ಧ್ಯಾನ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ. ಪ್ರತಿದಿನ ಬೆಳಿಗ್ಗೆ 11 ನಿಮಿಷ ಇದನ್ನು ಜಪಿಸಿದರೆ ಬುದ್ಧಿಶಕ್ತಿ, ಶಾಂತಿ ಹಾಗೂ ಯೋಜನಾತ್ಮಕ ಚಿಂತನೆ ಹೆಚ್ಚುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮುಂದೆ ಯಾವ ರಾಶಿಯ ಬಗ್ಗೆ, ಯಾವ ತಿಂಗಳ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.